ಬರೀ 30 ದಿವಸ ಉಳಿದೈತಲ್ಲ ಎಕ್ಸಾಮ್ ಈಗ. ಒಂದ್ ತಿಂಗಳೈತಿ, ಇನ್ನ ತಲೆ ಕೆಡ್ಸ್ಕೋದಿಲ್ಲ. 15 ದಿವಸ ಮಜಾ ಮಾಡೋದು, ಆಮೇಲೆ 15 ದಿವಸ ಓದುದು. ಫಸ್ಟ್ ರ್ಯಾಂಕ್ ಆರಾಮ್ ಬರ್ಬೋದು ನೋಡಿ, ತಲೆ ಕೆಡ್ಸ್ಕೋದಿಲ್ಲ ಜಾಸ್ತಿ. 15 ದಿನ ಉಳಿದೈತಲ್ಲ ಎಕ್ಸಾಮ್ ಈಗ. ಇನ್ನ 15 ದಿನ ಆಯ್ತು, ಆರಾಮ್ ಓದಿ ಫಸ್ಟ್ ರ್ಯಾಂಕ್ ಆರಾಮ್ ಬರ್ಬೋದ. 10 ದಿನ ಓದುದು, 5 ದಿನ ಮಜಾ ಮಾಡೋದು ಫ್ರೆಂಡ್ಸ್ ಜೊತೆ ಹೋಗಿ ಮಸ್ತ್. ಒಂದು ವಾರ ಉಳಿದೈತಲ್ಲ ಎಕ್ಸಾಮ್ ಈಗ. ಇನ್ನ ಒಂದ್ ವಾರ ಐತಿ, ಹಿಂದಿನ ದಿನ ಕೂತು ಓದಿದ್ರು ಆರಾಮ್ ಫಸ್ಟ್ ಕಾಲೇಜಿಗೆ ಫಸ್ಟ್ ಬರ್ಬೋದು ನಾವು. ತಲೆ ಕೆಡ್ಸ್ಕೋರಿ, ಒಂದ ದಿವಸ ಉಳಿದೈತಲ್ಲ ಎಕ್ಸಾಮ್ ಈಗ. ರಾತ್ರಿ ಕೂತು ಓದೋನ್ ತಗೋ, ಏನೋ ಅವಾಗ ಫುಲ್ ಸ್ಟೇಟಿಗೆ ಫಸ್ಟ್ ಬರ್ಬೋದು. ತಲೆ ಕೆಡ್ಸ್ಕೊಂಡ್ ಬಿಟ್ಟು ಈಗ ರಾತ್ರಿ ಆಗೈತ್ಲ, ತಲೆಗೆ ಏನು ಹೋಗಲ್ಲ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಸರಳ ಎದ್ದು ಕೂತು ಓದುನು. ಈಗ ಮಕ್ಕಳೊಂದ್ಸರಿ ಈಗ ಬುಕ್ ಬಂದ್ ಮಾಡ್ತೀನಿ. ಓದ್ಬೇಕಾಗಿತ್ಲೇನಾ, ಭಾಳ ಟಫ್ ಇತ್ತು ಪೇಪರ್. ಮುಂದಿನ ಇನ್ನೊಂದು ಎಕ್ಸಾಮ್ ಬರಿಬೋದು ತಗೋಪ ಮುಂದೆ. ಎದಕ್ಕೆ ತಲೆ ಕೆಡ್ಸ್ಕೊತೀನಿ, ಬಿಟ್ಟು ಹೋಗಲ್ಕ.